ಬಹುಶಃ ಒಂದು ಸಾವಿರಾರು ವರ್ಷಗಳ ಹಿಂದೆ ಇರ್ಬೋದು. ಒಂದು ಸುಂದರವಾಗಿರುವಂಥ ಧರ್ಮವನ್ನು ಸ್ಥಾಪನೆ ಮಾಡಿರುವಂಥ ರಾಜ್ಯ ಇದು, ಸತ್ಯಗಢ ಅಂತ. ರಾಜ ಹರ್ಷವರ್ಧನ ಈ ರಾಜ್ಯದ ಮಹಾರಾಜ ಆಗಿದ್ದ. ಅವನ ಧರ್ಮ, ನಿಷ್ಠೆ ಇದೆಲ್ಲವೂ ಕೂಡ ಪ್ರಜೆಗಳಿಗೆ ಬಹಳಷ್ಟು ಅಚ್ಚುಮೆಚ್ಚು. ತನ್ನ ರಾಜ್ಯದಲ್ಲಿರೋ ಪ್ರತಿಯೊಂದು ಪ್ರಜೆಯನ್ನು ತುಂಬ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೋತಾ ಇದ್ದ. ಅವನಿಗಿದ್ದಿದ್ದು ಒಂದೇ ಒಂದು ಕೊರತೆ ಅಂದರೆ ಅವನಿಗೆ ಮಕ್ಕಳಿರಲಿಲ್ಲ. ಅದರಿಂದ ಅವನ ನಂತರ ಮುಂದಿನ ರಾಜ ಯಾರಾಗಬೇಕು, ತನ್ನ ಪ್ರೀತಿಯಿಂದ ನೋಡ್ಕೊಂಡಿರೋ ರಾಜ್ಯನ ಯಾರು ಆಳ್ವಿಕೆ ಮಾಡಬೇಕು ಅನ್ನೋ ಒಂದು ದೊಡ್ಡ ಪ್ರಶ್ನೆ ಅವನ ತಲೆಯಲ್ಲಿತ್ತು. ಅವನು ಒಂದಿನ ಯೋಚನೆ ಮಾಡಿ ನಿರ್ಧಾರ ಮಾಡ್ತಾನೆ, ತನ್ನ ರಾಜ್ಯದಲ್ಲಿರುವ ಒಂದು ಬಾಲಕನನ್ನು ಆಯ್ಕೆ ಮಾಡಿ ಅವನಿಗೆ ಪಟ್ಟಾಭಿಷೇಕ ಮಾಡಿ ತನ್ನ ರಾಜ್ಯವನ್ನು ಆಳುವಂಥ ಅಧಿಕಾರ ಅವನು ಕೊಡಬೇಕು ಅಂತ ಅಂದ್ಕೊಂಡ. ಆದರೆ ರಾಜ್ಯದಲ್ಲಿ ಅಷ್ಟೊಂದು ಜನ ಬಾಲಕರಿದ್ದಾರೆ, ಅವರಲ್ಲಿ ಒಬ್ಬನ್ನ ಹೇಗೆ ಆಯ್ಕೆ ಮಾಡೋದು? ಆದ್ದರಿಂದ ರಾಜ ಒಂದು ವಿಚಿತ್ರವಾದಂಥ ಸ್ಪರ್ಧೆಯನ್ನು ಏರ್ಪಡಿಸ್ತಾನೆ. ಅದರಂತೆ ಒಂದಿನ ಅವನ ರಾಜ್ಯದಲ್ಲಿ ಅವನು ಘೋಷಣೆಯನ್ನು ಮಾಡಿಸ್ತಾನೆ, ನಾನು ಮುಂದಿನ ರಾಜನನ್ನು ಈ ಮಕ್ಕಳಲ್ಲಿ ಆಯ್ಕೆ ಮಾಡ್ತೀನಿ. ಪ್ರತಿಯೊಬ್ಬ ಮಕ್ಕಳಿಗೂ ನಾನು ಒಂದೊಂದು ಗಿಡದ ಬೀಜಗಳನ್ನು ಕೊಡ್ತೀನಿ. ಅದನ್ನು ಪ್ರೀತಿಯಿಂದ ಬೆಳೆಸಿ ಆರೈಕೆ ಮಾಡಿ 6 ತಿಂಗಳ ನಂತರ ಯಾವ ಗಿಡ ತುಂಬ ಸಮೃದ್ಧವಾಗಿ ಚೆನ್ನಾಗಿ ಬೆಳೆದಿರುತ್ತೋ ಆ ಹುಡುಗನನ್ನು ನನ್ನ ಅರಮನೆಯಲ್ಲಿ ತಂದು ಪಟ್ಟಾಭಿಷೇಕ ಮಾಡಿ ಅವನಿಗೆ ಮುಂದಿನ ರಾಜ ಆಗಲು ಅವಕಾಶನ ಕೊಡ್ತೀನಿ ಅಂತ ಘೋಷಣೆ ಮಾಡಿಸ್ತಾರೆ. ಸತ್ಯಗಢದಲ್ಲಿ ಇರುವ ಎಲ್ಲ ಹಳ್ಳಿಗಳಿಂದನೂ ಕೂಡ ಮಕ್ಕಳು ಅರಮನೆಗೆ ಓಡಿ ಬರ್ತಾರೆ. ಬಂದು ಪ್ರತಿಯೊಂದು ಮಗುವು ಕೂಡ ರಾಜನಿಂದ ಆ ಗಿಡದ ಬೀಜಗಳನ್ನು ಪಡ್ಕೋತಾರೆ. ಇಷ್ಟು ಮಕ್ಕಳ ಮಧ್ಯ ಒಂದು ಹುಡುಗ ಇರ್ತಾನೆ. ಅವನು ತುಂಬ ಸರಳ ಹಾಗೂ ಸತ್ಯವಂತ. ಅವನೇ ಗೋಪಿ. ಗೋಪಿನೂ ಕೂಡ ಅರಮನೆಗೆ ಬಂದು ರಾಜನಿಂದ ಆ ಗಿಡದ ಬೀಜಗಳನ್ನು ಪಡ್ಕೊಂಡು ಮನೆಗೆ ಹೋಗಿ ಒಂದು ಮಡಿಕೆಯಲ್ಲಿ ಇಟ್ಟು ಅದಕ್ಕೆ ಪ್ರತಿದಿನ ನೀರನ್ನು ಹಾಕೋಕೆ ಶುರು ಮಾಡ್ತಾನೆ. ಪ್ರೀತಿಯಿಂದ ಬೆಳಗ್ಗೆ ಎದ್ದಿದ ತಕ್ಷಣ ಅದನ್ನು ನೋಡ್ತಾನೆ. ಅದಕ್ಕೆ ತುಂಬ ಖುಷಿಯಿಂದ ನೀರನ್ನು ಕೂಡ ಹಾಕ್ತಾ ಇರ್ತಾನೆ. 1 ದಿನ ಆಯಿತು, 2 ದಿನ ಆಯಿತು, 1 ವಾರನೇ ಕಳೀತು. ಆದರೆ ಆ ಮಡಿಕೆಯಲ್ಲಿ ಒಂದು ಸಣ್ಣ ಬೀಜದಿಂದ ಮೊಳಕೆನೂ ಕೂಡ ಬಂದಿರಲ್ಲ. ಅದೇ ಅವನ ಮನೆಯ ಅಕ್ಕಪಕ್ಕ ಮನೆಯಲ್ಲಿ ಇದ್ದ ಮಕ್ಕಳು, ಅವರು ಕೂಡ ಗಿಡದ ಬೀಜ ತಗೊಂಡು ಹೋಗಿದ್ರಲ್ಲ, ಅದೆಲ್ಲ ಮೊಳಕೆ ಬರೋಕ್ಕೆ ಶುರು ಆಯಿತು. ಇವನು ಎಲ್ಲನೂ ನೋಡಿ ಬೇಜಾರಾಯಿತು. ಅವನ ತಾಯಿ ಹತ್ರ ಹೋಗಿ ಹೇಳ್ತಾನೆ, ಅಮ್ಮ, ನಾನು ಎಷ್ಟು ಶ್ರಮ ಪಡ್ತಿದ್ದೀನಿ, ಆದರೆ ನಾನು ಹಾಕಿರೋ ಗಿಡದ ಬೀಜದಲ್ಲಿ ಒಂಚೂರು ಮೊಳಕೆ ಸಹ ಬಂದಿಲ್ಲ. ಅದಕ್ಕೆ ಅವನ ತಾಯಿ ಅವನಿಗೆ ಧೈರ್ಯ ಹೇಳಿ, ನೋಡು, ನೀನು ನಿನ್ನ ಶ್ರಮವಷ್ಟೇ ಹಾಕು, ಸತ್ಯವಂತನಾಗಿ ನಿನ್ನ ಕೆಲಸನ ಮಾತ್ರ ಮನಸ್ಸಿಟ್ಟು ಮಾಡು, ಪ್ರೀತಿಯಿಂದ ಅದಕ್ಕೆ ನೀರನ್ನು ಹಾಕು, ಮಿಕ್ಕಿದ್ದನ್ನೆಲ್ಲ ನೀನು ಯೋಚನೆ ಮಾಡಬೇಡ, ಎಲ್ಲ ದೇವ್ರಿಗೆ ಬಿಟ್ಬಿಡು ಅಂತ ಹೇಳ್ತಾರೆ. ತಾಯಿಯ ಮಾತನ್ನ ಚಾಚು ತಪ್ಪದೆ ಪಾಲಿಸೋ ಗೋಪಿ ಸರಿ ಅಮ್ಮ ಅಂತ ಹೇಳಿ ಪ್ರತಿದಿನ ಅದಕ್ಕೆ ನೀರನ್ನು ಹಾಕೋಕ್ಕೆ ಶುರು ಮಾಡ್ತಾನೆ. ಪ್ರೀತಿಯಿಂದ ಪ್ರತಿದಿನ ಎದ್ದು ಅದನ್ನು ನೋಡ್ತಾನೆ, ನೀರು ಹಾಕ್ತಾನೆ. ಇದೇ ರೀತಿ 6 ತಿಂಗಳು ಕಳೆಯುತ್ತೆ. 6 ತಿಂಗಳು ಕಳೆದ್ರೂ ಗೋಪಿ ಹಾಕಿದ ಮಡಿಕೆಯಲ್ಲಿ ಒಂದು ಸಣ್ಣ ಗಿಡ ಕೂಡ ಹುಟ್ಟಿರಲ್ಲ. ಅದೇ ಅವನ ಸುತ್ತಮುತ್ತ ಇದ್ದಿದ್ದ ಮಕ್ಕಳ ಗಿಡಗಳೆಲ್ಲ ತುಂಬ ಸೊಂಪಾಗಿ ಬೆಳೆದು ಹೂವೆಲ್ಲ ಬಿಟ್ಟಿತ್ತು. ಅವ್ರು ಎಲ್ಲರೂ ಇವನನ್ನು ಆಡ್ಕೊಳ್ಳೋಕ್ಕೆ ಶುರು ಮಾಡಿದ್ರು. ಆದರೂ ಕೂಡ ಅವನ ಕೆಲಸನ ಅವನು ಪ್ರತಿದಿನ ನಿಷ್ಠೆಯಿಂದ ಮಾಡ್ತಿದ್ದ. 6 ತಿಂಗಳು ಕಳೀತು. ಇವಾಗ ಎಲ್ಲ ಮಕ್ಕಳು ರಾಜನ ಹತ್ರ ಹೋಗಿ ತಮ್ಮ ತಮ್ಮ ಗಿಡಗಳನ್ನು ತೋರಿಸುವಂಥ ಸಮಯ ಬಂತು. ಎಲ್ಲ ಮಕ್ಕಳು ಸತ್ಯಗಢದ ಕಡೆಗೆ ಹೊರಟರು. ತಮ್ಮ ಗಿಡಗಳನ್ನು ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಎಲ್ಲರ ಗಿಡ ಸೊಂಪಾಗಿ ಬೆಳೆದಿದೆ. ಪಾಪ ನಮ್ಮ ಗೋಪಿ ಇಟ್ಕೊಂಡಿರೋ ಮಡಿಕೆಯಲ್ಲಿ ಗಿಡನೇ ಇರಲಿಲ್ಲ. ರಾಜ ಬರ್ತಾರೆ. ಎಲ್ಲ ಹುಡುಗರ ಹತ್ರನೂ ಒಂದೊಂದು ನೋಟ ಹರಿಸ್ತಾರೆ. ಎಲ್ಲ ಮಕ್ಕಳ ಕೈಯಲ್ಲೂ ಒಂದೊಂದು ಮಡಿಕೆ ಇರುತ್ತೆ. ಆ ಮಡಿಕೆಯಲ್ಲಿ ಸೊಂಪಾಗಿ ಬೆಳೆದಿರೋವಂಥ ಗಿಡ, ಅದರಲ್ಲಿ ಬಿಟ್ಟಿರೋ ಹೂವು ಎಲ್ಲ ಇರುತ್ತೆ. ಅದರ ಮಧ್ಯದಲ್ಲಿ ನಮ್ಮ ಗೋಪಿ ಕಾಣಿಸ್ತಾನೆ ರಾಜಂಗೆ.
ಆಗ ರಾಜ, ಎಲ್ಲಿ ಮಗು, ನಿನ್ನ ಮಡಿಕೆಯಲ್ಲಿ ಗಿಡನೇ ಇಲ್ಲ, ನೀನದನ್ನು ಸರಿಯಾಗಿ ನೆಟ್ಟಿದ್ದೆ ತಾನೆ, ಅದಕ್ಕೆ ಪ್ರತಿದಿನ ನೀರನ್ನೆಲ್ಲ ಹಾಕ್ತಿದ್ದೆ ತಾನೆ ಅಂತ ಕೇಳ್ತಾರೆ. ಅದಕ್ಕೆ ಗೋಪಿ ನಿಷ್ಠೆಯಿಂದ ಹೇಳ್ತಾನೆ, ಮಹಾರಾಜರೇ, ನಾನು ನಿಜವಾಗಿಯೂ ನೀವು ಕೊಟ್ಟ ಗಿಡದ ಬೀಜವನ್ನು ಇದರಲ್ಲಿ ನೆಟ್ಟೆ. ಪ್ರತಿದಿನ ಅದಕ್ಕೆ ಪ್ರೀತಿಯಿಂದ ನೀರನ್ನು ಕೂಡ ಹಾಕಿದ್ದೀನಿ. ಆದರೂ ಕೂಡ ಇದು ಒಂದು ದಿನವೂ ಒಂದು ಸಣ್ಣ ಮೊಳಕೆಯನ್ನು ಕೂಡ ಕೊಡಲಿಲ್ಲ ಅಂತ ಹೇಳ್ತಾನೆ. ನಿಟ್ಟುಸಿರು ಬಿಟ್ಟ ರಾಜ ಇಡೀ ಸಭೆಗೆ ಜೋರಾಗಿ ಕೇಳಿಸುವಂತೆ ಹೇಳ್ತಾರೆ, ನಮ್ಮ ಸತ್ಯಗಡದ ಮುಂದಿನ ರಾಜ ಗೋಪಿ. ಈ ಮಾತನ್ನು ಕೇಳಿದ ಎಲ್ಲ ಜನರು ಆಶ್ಚರ್ಯ ಆಗ್ತಾರೆ. ಎಲ್ಲರೂ ಪಿಸು ಧ್ವನಿಯಲ್ಲಿ ಮಾತಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಏನಿದು, ಏನು ನಡೀತಾ ಇದೆ ಇಲ್ಲಿ? ಅವನ ಮಡಿಕೆಯಲ್ಲಿ ಗಿಡನೇ ಬಿಟ್ಟಿಲ್ಲ, ಆದರೂ ರಾಜ ಹೆಂಗೆ ಇವನನ್ನು ಆಯ್ಕೆ ಮಾಡಿದ್ರು ಅಂತ. ಆಗ ರಾಜ ಹೇಳ್ತಾರೆ, ನಾನು ಪ್ರತಿಯೊಂದು ಮಗುವಿಗೂ ಕೊಟ್ಟಿದ್ದು ಬೇಯಿಸಿದ ಗಿಡದ ಬೀಜಗಳು. ಅದರಿಂದ ಯಾವುದೇ ಗಿಡ ಕೂಡ ಬರೋದಿಲ್ಲ. ನೀವೆಲ್ಲರೂ ನಿಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಕೊಟ್ಟಿದ್ದ ಗಿಡದ ಬೀಜಗಳನ್ನು ಬದಲಾಯಿಸಿ ಬೇರೆ ಬೀಜಗಳನ್ನು ನೆಟ್ಟು ಅದರಿಂದ ಇಷ್ಟು ಸೊಂಪಾದ ಗಿಡಗಳನ್ನು ಬೆಳೆದಿದ್ದೀರಾ. ಆದರೆ ಗೋಪಿ ತನ್ನ ಆತ್ಮಸಾಕ್ಷಿ ವಿರುದ್ಧವಾಗಿ ಹೋಗಿಲ್ಲ, ಹಾಗೂ ಅವನು ಸತ್ಯವನ್ನೇ ನುಡಿದಿದ್ದಾನೆ. ನಮ್ಮ ರಾಜ್ಯಕ್ಕೆ ಮುಂದಿನ ರಾಜ ಆಗವನು ಕೂಡ ಸತ್ಯವಂತನಾಗಿರಬೇಕು, ನಿಷ್ಠೆಯಿಂದ ಇರಬೇಕು, ಆತ್ಮಸಾಕ್ಷಿಗೆ ಅನುಗುಣವಾಗಿ ಇರಬೇಕು ಮತ್ತು ಪ್ರಾಮಾಣಿಕವಾಗಿ ಇರಬೇಕು. ಇದೆಲ್ಲ ವಿಷಯಗಳನ್ನು ಮನಸ್ಸಲ್ಲಿಟ್ಕೊಂಡು ಗೋಪಿಯನ್ನು ನಮ್ಮ ರಾಜ್ಯದ ಮುಂದಿನ ರಾಜ ಆಗ್ತಾನೆ ಅಂತ ಹೇಳ್ತಾರೆ. ಈ ಕಥೆಯಿಂದ ನಾವು ಕಲಿಯೋದೇನೆಂದರೆ, ಸತ್ಯ, ಧೈರ್ಯ ಮತ್ತು ಪ್ರಾಮಾಣಿಕತೆ ನಮ್ಮ ಜೊತೆಯಲ್ಲಿದ್ದರೆ ನಾವು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ನಮಗೆ ಗೆಲುವು ಸಿಕ್ಕೇ ಸಿಗುತ್ತೆ. ನಿಮಗೆಲ್ಲ ಈ ಕತೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ಥ್ಯಾಂಕ್ ಯು.